ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವಾಗ ನಾವಿರ್ತಕ್ಕಂಥದ್ದು ರಾಜಾಜಿನಗರದ ಮಿಲ್ಕ್ ಕಾಲೋನಿ. ಸೊ ಇಲ್ಲಿ ಏನಂತ ಹೇಳಿದ್ರೆ ವಿಶೇಷವಾಗಿ ಗಣೇಶನ ಪ್ರತಿಮೆ, ಇದು ಒಂದು ವಿಶೇಷ ಅಂತ ಹೇಳಿದ್ರೆ ಅಮೇರಿಕನ್ ಡೈಮಂಡಲ್ಲಿ ಮಾಡಿರ್ತಕ್ಕಂಥ 12 ರಿಂದ 13 ಲಕ್ಷ ಬೆಲೆ ಬಾಳ್ತಕ್ಕಂಥ ಈ ಒಂದು ಗಣೇಶನ ವಿಗ್ರಹವನ್ನು ಪುಣೆಯಿಂದ ಬಂದಿದ್ದಾರೆ. ಸೊ ಇಲ್ಲಿ ವಿಶೇಷತೆ ಏನು ಅಂತೇಳಿ ಅವ್ರನ್ನ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಸರ್? ಗಿರೀಶ್ ಅಂತ. ಹಾಂ, ನಿಮ್ಮದು ಸ್ವಸ್ತಿಕ್ ಯುವಕರ ಸಂಘದಿಂದನಾ ತಂದಿರೋದು? ನಮ್ಮ ಸಂಘ ಬಂದು ಸ್ವಸ್ತಿಕ್ ಯುವಕರ ಸಂಘ ಅಂತ 39 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಈ ಸುರೇಶ್ ಗೌಡ ನೇತೃತ್ವದಲ್ಲಿ ಮಾಡ್ಕೊಂಡು ಬಂದಿರೋದು. ನಮ್ಮ ಸಂಘದ ಅಧ್ಯಕ್ಷರು ಬಂದು ಶ್ರೀಧರ್ ಅಂತ, ಅವರು ಇದು 39 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಈ ವರ್ಷ ವಿಶೇಷವಾಗಿ ಅಮೆರಿಕನ್ ಡೈಮಂಡಿಂದ ಮಾಡಿರ್ತಕ್ಕಂಥದ್ದು. ಹೌದು, ಈ ವರ್ಷ ಬಂದು ವಿಶೇಷ ಏನಂದರೆ ಈ ವರ್ಷ ಬಂದು ನಾವು ತಮಿಳುನಾಡು ತಂಜಾವೂರು ದೇವಸ್ಥಾನ ಕಟ್ಟಿದ್ದೀವಿ. ಪ್ಲಸ್ ಇದೊಂದು ವಿಶೇಷ ಏನಂದರೆ ಇದು ಅಮೆರಿಕನ್ ಡೈಮಂಡಿಂದ ನಾವು ಗಣೇಶ ಮಾಡಿದ್ದೀವಿ. 180 kg ಅಮೆರಿಕನ್ ಡೈಮಂಡಿಂದ ಮಾಡಿರೋದು. ಒಟ್ಟು ವೆಚ್ಚ ಬಂದು 13 ಲಕ್ಷ ಆಗಿದೆ. ಸರಿ, ಇದು ಬಂದು ಸೋಲಾಪುರಲ್ಲಿ ಮಾಡಿಸ್ಕೊಂಡು ಬಂದಿದ್ದೀವಿ. ಅಂದರೆ ಬಾಂಬೆನಲ್ಲಿ ಪುಣೆನಲ್ಲಿ ಗಣಪತಿ ವಿಗ್ರಹ ಇರುತ್ತಲ್ಲ ಅದೇ ಥರ ಮಾಡೋದಂತ ಪ್ರಯತ್ನ ಮಾಡಿದ್ದೀರಾ? ಹೌದೌದು. ಮೇಡಮ್ ಕರೆಕ್ಟಾಗಿ ಹೊಡಿರಿ, ಗುರಿ ಇಟ್ಟರಿ. ಓ ಸೂಪರ್. ಒಂದು ಶಾಟ 3 ಬಿದ್ದರೆ 3 ಬಿದ್ದ 1 ಹಾಂ. ಈ ಕಡೆ ಬನ್ನಿ. ತಡೆ. ಹೌದು ಸ್ನೇಹಿತರೆ, ನೀವು ಕೂಡ ಈ ಒಂದು ಹೊರಾಯಣ ಲಿಂಬಾಗ ಮಿಲ್ಕ್ ಕಾಲೋನಿನಲ್ಲಿ ತುಂಬಾ ಚೆನ್ನಾಗಿದೆ. ನೀವು ಕೂಡ ಇವತ್ತು ಭೇಟಿ ಮಾಡಿ. ತುಂಬಾ ವಿಶೇಷವಾದಂಥ ಕಾರ್ಯಕ್ರಮಗಳಿದೆ. ಹಾಗೆಯೇ 12 ಲಕ್ಷದ ಗಣಪತಿನ ಕೂಡ ನೀವು ವೀಕ್ಷಣೆ ಮಾಡಿ ಆಶೀರ್ವಾದನ ಪಡೆದುಕೊಳ್ಳಿ. ಥ್ಯಾಂಕ್ ಯು. ಅಮೆರಿಕನ್ ಡೈಮಂಡು ಮತ್ತು ನವರತ್ನಗಳಿಂದ ಮಾಡಿರ್ತಕ್ಕಂಥ ವಿಶೇಷವಾದಂಥ ವಿಘ್ನೇಶ್ವರ. ಕಾರ್ಯಕ್ರಮ